ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತುಗಳಿಗೆ ಈ ಕೆಳಗಿನ ನಂಬರ್ಗಳಿಗೆ ಸಂಪರ್ಕಿಸಿ. ಹಾಲಿ ಶಾಸಕರು ರೂಪಕಲಾ ಶಶಿಧರ್ ಅವರು ಎರಡನೇ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದು ಒಂದಷ್ಟು ಅಗ್ನಿ ಪರೀಕ್ಷೆಗಳನ್ನ ಎದುರಿಸಲಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಶಾಸಕರಿಗೆ ಎದುರಾಗುವ ಟಾಪ್ 5 ಸವಾಲುಗಳು. ನಿಷ್ಠಾವಂತ ಕಾಂಗ್ರೆಸ್ ಮುಖಂಡರು ಮತ್ತು ಕಾರ್ಯಕರ್ತರು ಅಸಮಾಧಾನ. ಚುನಾವಣೆ ಹತ್ರವಾಗುತ್ತಿದ್ದಂತೆ ಪಕ್ಷಾಂತರ ಪರ್ವ ಆರಂಭವಾಗಿದ್ದು, ಪಕ್ಷಾಂತರದ ಪರ್ವದ ಬಿಸಿ ಕಾಂಗ್ರೆಸ್ಗೂ ಮುಟ್ಟಿದೆ. ಕಾಂಗ್ರೆಸ್ ನಾಯಕರೊಬ್ಬರ ಒತ್ತಡದಲ್ಲಿ ಶಾಸಕರು ಕಾರ್ಯನಿರ್ವಹಿಸುತ್ತಿದ್ದು, ಒಂದಷ್ಟು ನಿಷ್ಠಾವಂತ ಮುಖಂಡರು ಮತ್ತು ಕಾರ್ಯಕರ್ತರು ಅಸಮಾಧಾನಗೊಂಡಿದ್ದಾರೆಂಬ ಆರೋಪ ಕೇಳಿಬಂದಿದೆ. ಕಾರಣಾಂತರಗಳಿಂದ ಕೆಲ ಮುಖಂಡರು, ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಇತರೆ ಪಕ್ಷಗಳಿಗೆ ವಲಸೆ ಹೋಗುತ್ತಿದ್ದು, ಶಾಸಕರು, ಮುಖಂಡರ ಮತ್ತು ಕಾರ್ಯಕರ್ತರ ಅಸಮಾಧಾನವನ್ನ ಹೋಗಲಾಡಿಸಿ ಚುನಾವಣೆಯನ್ನ ಎದುರಿಸಬೇಕಾದ ಪರಿಸ್ಥಿತಿ ಏರ್ಪಟ್ಟಿದೆ. ಡಿಸಿಸಿ ಬ್ಯಾಂಕ್ ಸಾಲ ರಾಜಕಾರಣ. ಹಾಲಿ ಶಾಸಕರ ಮೇಲೆ ಮತ್ತೊಂದು ಗಂಭೀರ ಆರೋಪವೂ ಕೂಡ ಕೇಳಿಬರುತ್ತಿದೆ. ಅದುವೇ ಡಿಸಿಸಿ ಬ್ಯಾಂಕ್ ಸಾಲ ರಾಜಕಾರಣ. ಮಹಿಳೆಯರು ಮತ್ತು ರೈತರಿಗೆ ಬಡ್ಡಿ ರಹಿತ ಸಾಲವನ್ನ ವಿತರಿಸಿದ ಶಾಸಕರು ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡಿಕೊಂಡಿದ್ದಾರೆಂದು ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಡಿಸಿಸಿ ಬ್ಯಾಂಕ್ ಕೇಂದ್ರ ಸರ್ಕಾರದ್ದು, ಆದರೆ ಶಾಸಕರು ತಮ್ಮ ಸ್ವಲಾಭಕ್ಕಾಗಿ ಡಿಸಿಸಿ ಸಾಲವನ್ನ ವಿತರಿಸಿ ಕ್ಷೇತ್ರದ ಜನತೆಯನ್ನ ಸಾಲಗಾರರಾಗಿ ಮಾಡುತ್ತಿದ್ದಾರೆ ಎಂದು ಬಿಜೆಪಿಗರು ಕಿಡಿಕಾರುತ್ತಿದ್ದಾರೆ. ಇಷ್ಟೆಲ್ಲ ಆರೋಪ ಕೇಳಿ ಬರುತ್ತಿದ್ದರೂ ಶಾಸಕರು ಮಾತ್ರ ಇದುವರೆಗೂ ಯಾವುದೇ ಸ್ಪಷ್ಟನೆ ನೀಡಿಲ್ಲ. ಇನ್ನು ಚುನಾವಣಾ ಸಮಯ ಹತ್ತಿರವಾಗುತ್ತಿದ್ದಂತೆ ಬಿಜೆಪಿಗರು ಡಿಸಿಸಿ ಬ್ಯಾಂಕ್ನ ಸಾಲವನ್ನ ಗುರಿಯಾಗಿಸಿಕೊಂಡು ಟೀಕೆಗಳ ಸುರಿಮಳೆ ಮಾಡುತ್ತಿದ್ದಾರೆ. ಇದು ಕೂಡ ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರಬಹುದು. ಪುಟಿದೇಳುವ ತವಕದಲ್ಲಿ ಬಿಜೆಪಿ ಪಕ್ಷ, ಕಾಂಗ್ರೆಸ್ಗೆ ಕಷ್ಟ. 2008 ಮತ್ತು 2013ರ ಚುನಾವಣೆಯಲ್ಲಿ ಗೆದ್ದು ಬೇಗಿದ್ದ ಬಿಜೆಪಿ ಪಕ್ಷವು 2018ರಲ್ಲಿ ಮಕಾಡೆ ಮಲಗಿತ್ತು. ಹೇಗಾದ್ರೂ ಮಾಡಿ ಈ ಬಾರಿ ಗೆಲುವು ಸಾಧಿಸಬೇಕೆಂದು ಬಿಜೆಪಿ ಮುಖಂಡರು ಶತ ಪ್ರಯತ್ನ ಮಾಡುತ್ತಿದ್ದಾರೆ. ಇನ್ನು ಬಿಜೆಪಿ ಪಕ್ಷದಲ್ಲಿ ಗುಂಪುಗಾರಿಕೆ ಇದ್ದು, ಈ ಗುಂಪುಗಾರಿಕೆಯನ್ನ ಹೋಗಲಾಡಿಸಿ ಎಲ್ಲಾ ಬಿಜೆಪಿ ಮುಖಂಡರು ಒಗ್ಗಟ್ಟಾಗಿ ಚುನಾವಣೆಯನ್ನ ಎದುರಿಸಿದರೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು ಕಷ್ಟವಾಗಲಿದೆ. ಇನ್ನು ಚುನಾವಣಾ ಸಮಯದಲ್ಲಿ ಬಿಜೆಪಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಯೋಜನೆಗಳನ್ನ ಮುಂದಿಟ್ಟುಕೊಂಡು ಮತದಾರರನ್ನ ಮನವೊಲಿಸುವುದಕ್ಕೆ ಬಿಜೆಪಿ ಮುಖಂಡರು ಪ್ರಯತ್ನಿಸಲಿದ್ದು, ಮತದಾರರು ಕೂಡ ಬಿಜೆಪಿ ಕಡೆ ಒಲವು ತೋರುವ ಸಂಭವವಿದೆ. ಸ್ವಕ್ಷೇತ್ರ ಅಭ್ಯರ್ಥಿ ಅಲೆ. ಈ ಬಾರಿ ಕೆಜಪ್ ಕ್ಷೇತ್ರದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಕ್ಷೇತ್ರ ಅಭ್ಯರ್ಥಿ ಅಲೆಯನ್ನ ಸೃಷ್ಟಿಸಲಾಗಿದೆ. ಕೆಜಪ್ ಕ್ಷೇತ್ರದ ಅಭಿವೃದ್ಧಿಯು ಕೇವಲ ಸ್ವಕ್ಷೇತ್ರ ಅಭ್ಯರ್ಥಿಗಳನ್ನ ಮಾತ್ರ ಸಾಧ್ಯ ಎಂದು ಮತದಾರರಲ್ಲಿ ಬೀಜಗಳನ್ನ ಬಿತ್ತಲಾಗುತ್ತಿದೆ. ಇದರಿಂದ ಪರಕ್ಷೇತ್ರದ ಅಭ್ಯರ್ಥಿಗಳಿಗೆ ಆತಂಕ ಸೃಷ್ಟಿ ಮಾಡಿದೆ. ಈ ಸ್ವಕ್ಷೇತ್ರ ಅಭ್ಯರ್ಥಿಯು ಈಗ ಸಣ್ಣ ಪ್ರಮಾಣದಲ್ಲಿದ್ದರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಬೆಳೆದು ದೊಡ್ಡದಾಗಿ ಮತದಾರರು ಸ್ವಕ್ಷೇತ್ರ ಅಭ್ಯರ್ಥಿ ಅಲೆಯನ್ನ ಗಂಭೀರವಾಗಿ ಪರಿಗಣಿಸಿದರೆ ಇತರೆ ಕ್ಷೇತ್ರಗಳ ಅಭ್ಯರ್ಥಿಗಳ ಗೆಲುವು ಕಷ್ಟವಾಗಲಿದೆ. ಇದರಲ್ಲಿ ಹಾಲಿ ಶಾಸಕರು ರೂಪಕಲಾ ಶಶಿಧರ್ ಅವರು ಕೂಡ ಸೇರ್ಪಡೆಗೊಳ್ಳಲಿದ್ದು, ಶಾಸಕರ ಗೆಲುವು ಕೂಡ ತುಸು ಕಷ್ಟವಾಗಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಅಭ್ಯರ್ಥಿಗಳು, ಮತದಾರರಲ್ಲಿ ಗೊಂದಲ. ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ನಿಲ್ಲುವ ಅಭ್ಯರ್ಥಿಗಳ ಸಂಖ್ಯೆ ಹೆಚ್ಚಾಗೇ ಇರಲಿದೆ. ಇನ್ನು 2018ರಲ್ಲಿ ಒಟ್ಟು 17 ಅಭ್ಯರ್ಥಿಗಳು ಕಣದಲ್ಲಿದ್ದರು. ಈ ಬಾರಿ ಅಭ್ಯರ್ಥಿಗಳ ಸಂಖ್ಯೆ 20ಕ್ಕೆ ಏರಿದರೂ ಕೂಡ ಆಶ್ಚರ್ಯವಿಲ್ಲ. ಇದರಿಂದ ಮತಗಳು ಕಳೆದುಕೊಳ್ಳುವ ಭೀತಿ ಎಲ್ಲಾ ಪಕ್ಷಗಳಿಗೂ ಎದುರಾಗಿದ್ದು, ಕಾಂಗ್ರೆಸ್ಗೂ ಆತಂಕ ಸೃಷ್ಟಿಯಾಗಿದೆ. ಇನ್ನು ಕಾಂಗ್ರೆಸ್ ಅನ್ನ ಸೋಲಿಸಲು ಪ್ರತಿಪಕ್ಷಗಳು ರಣತಂತ್ರ ಹೂಡಿ ಮತಗಳನ್ನ ಚದುರಿಸುವ ಸಂಭವ ಕೂಡ ಇದೆ. ಹಾಲಿ ಶಾಸಕರು, ಮಾಜಿ ಶಾಸಕರು, ಸಮಾಜ ಸೇವಕರು ಹೀಗೆ ಸಾಲು ಸಾಲು ಅಭ್ಯರ್ಥಿಗಳು ಕಣದಲ್ಲಿ ಇರುವುದರಿಂದ ಮತದಾರರಿಗೆ ಗೊಂದಲ ಸೃಷ್ಟಿಯಾಗಿ ಚುನಾವಣಾ ಫಲಿತಾಂಶದ ಮೇಲೆ ಪ್ರಭಾವ ಬೀರಲಿದ್ದು, ಕಾಂಗ್ರೆಸ್ಗೂ ಕೂಡ ಹಿನ್ನಡೆ ಆಗುವ ಸಂಭವವಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಟಿಕೆಟ್ ಆಕಾಂಕ್ಷಿಯ ರಾಜಕೀಯ ಭವಿಷ್ಯ ಮತ್ತು ಸೋಲು ಗೆಲುವಿನ ಲೆಕ್ಕಾಚಾರದ ಕುರಿತು ತಿಳಿಯೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಬೆತ್ತಮಂಗಲ ಯೂಟ್ಯೂಬ್ ಚಾನಲ್.